ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ಎಲ್ಲರಿಗೂ ಮೊದಲನೇದಾಗಿ ಸ್ವಾತಂತ್ರ್ಯ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಹಾರ್ದಿಕ ಸುಸ್ವಾಗತ. ಮತ್ತೆ ನಾವಿವತ್ತು ನೋಡ್ತಾ ಇದ್ದೀವಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನೋಡೋಣ ಸ್ವಾತಂತ್ರ್ಯಕ್ಕೆ ನಮ್ಗೆ ಹೇಗ್ ಸ್ವಾತಂತ್ರ್ಯ ಬಂತು, ಮತ್ತೆ ಯಾರಿಂದ ಬಂತು, ಹೇಗ್ ಬಂತು, ಎದ್ರ ಸಲುವಾಗಿ ನಮ್ಗೆ ಸ್ವಾತಂತ್ರ್ಯ ಬೇಕಾಯ್ತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15ರಂದು. ಅದು ನಡು ರಾತ್ರಿಯಲ್ಲಿ ನಮ್ಗೆ ಅಂದ್ರೆ ಅಕ್ಟೋಬರ್ 14ರಂದೇ ರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಸಿಕ್ತು. ಮತ್ತೆ ಆವಾಗಲೇ ಮೊದಲು ಭಾರತದ ಧ್ವಜವನ್ನ ಹಾರಿಸಿದ್ದು. ಮತ್ತೆ ಈ ಒಂದು ಸ್ವಾತಂತ್ರ್ಯಕ್ಕೆ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಅಂತ ಹೇಳೋದಾದ್ರೆ ನಮ್ಗೆ ಯಾವಾಗ್ಲೂ ಒಂದೇ ನೆನಪಾಗೋದು ಆ ಸತ್ಯಾಗ್ರಹ, ಈ ಸತ್ಯಾಗ್ರಹದಿಂದ ಯಾವುದೇ ಕಾರಣಕ್ಕೂ ನಮ್ಗೆ ಸ್ವಾತಂತ್ರ್ಯ ಬಂದಿಲ್ಲ. ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಖಡ್ಗದಿಂದಾನೇ ಹೊರತು ಸ್ವಾತಂತ್ರ್ಯ ಬಂದಿದ್ದು ಖಡ್ಗದಿಂದಾನೇ ಹೊರತು ನಮ್ಗೆ ಆ ಸತ್ಯಾಗ್ರಹ ಈ ಸತ್ಯಾಗ್ರಹದಿಂದ ಯಾವುದೂ ಬರೋದಿಲ್ಲ. ನೀವೇ ಒಂದ್ಸಲ ವಿಚಾರ ಮಾಡಿ ನೋಡಿ. ಯಾಕಂದ್ರೆ ಒಂದು ಯಾರಾದ್ರೂ ನಮ್ಮ ಪ್ರದೇಶವನ್ನು ಬಂದು ಕಬ್ಜಾ ಮಾಡಿದ್ರೆ ಅದರಲ್ಲಿ ನಾವು ಕುಂತು ಹೋರಾಟ ಮಾಡ್ತೀವಿ. ನಮ್ಮ ಜಾಗವನ್ನ ಬಿಟ್ಟುಕೊಡಿ ಅಂತ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿದ್ರೆ ಅವರು ಯಾಕೆ ಹೇಳ್ತಾರೆ, ಅವ್ರಷ್ಟೇ ಹೋರಾಟ ಮಾಡ್ತಾರೆ, ಮುಂದ್ ಹೋಗ್ತಾರೆ ಅಂತ ಅವರು ತಮ್ಮ ಆಡಳಿತನ ಎಲ್ಲ ಮುಂದುವರಿಸಿದ್ರು. ಇದು ಯಾರು ಮಾಡಿದ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಇದೇ ಗುಂಪಿನಲ್ಲಿ ಮತ್ತೆ ಶಾಂತಿ ಕಾರ್ಯಗಳು ಮತ್ತೆ ಉಗ್ರವಾದಿ ಮತ್ತೆ ಇದರಲ್ಲಿ ಮತ್ತೆ ಇನ್ನೊಂದು ಗುಂಪಿತ್ತು. ಅದೇ ಇನ್ನೊಂದು ಅಂದ್ರೆ ಇವು ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಹೀಗೆ ಕ್ರಾಂತಿಕಾರಿಗಳ ಗ್ರೂಪ್ ಬೇರೆ ಇತ್ತು. ಹಿಂಗೆ ಇವರ ಹೋರಾಟದಿಂದಾನೇ ನಮ್ಗೆ ಸ್ವಾತಂತ್ರ್ಯ ಬಂತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ತಿಳಿದಿರೋ ರೀತಿ ಸತ್ಯಾಗ್ರಹದಿಂದ ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಯಾಕಂದ್ರೆ ಅದು ಸುಳ್ಳು ಅಂತಾನೆ ಹೇಳ್ಬೋದು. ನಾವು ಯಾವಾಗ್ಲೂ ಅವ್ರಿಗೆ ಕಷ್ಟ ಕೊಟ್ರೇನೆ ನಮ್ಗೆ ತಿರುಗಿ ರೆಸ್ಪಾನ್ಸ್ ಬರುತ್ತೆ. ಹೀಗೆ 1940 ಸಮಯದಲ್ಲಿ ಮತ್ತೆ ಇಂಗ್ಲೆಂಡ್ ದವರು ಬಂದು ನಮ್ಮ ದೇಶವನ್ನ ಆಕ್ರಮಣ ಎಲ್ಲ ಆಕರ್ಷಣೆಗೊಂಡಿದ್ರು. ಎಲ್ಲರೂ ಬಂದು ಸುತ್ತುವರೆದು ನಮ್ಮ ದೇಶವನ್ನ ಆಡಳಿತ ನಡೆಸ್ತಾ ಇದ್ರು. ಆ ಟೈಮಲ್ಲಿ 2ನೇ ಯುದ್ಧ ಆಗ್ತಾ ಇತ್ತು. ಹಾಗೆ 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಆದಷ್ಟು ಸೇನೆ ಇಂಗ್ಲೆಂಡಿನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿತ್ತು. ಮತ್ತೆ ಇಲ್ಲಿ ಭಾರತದಲ್ಲಿ ಹತೋಟಿಯನ್ನ ಕೈ ತಪ್ಪಿಸಿಕೊಳ್ತಾ ಇತ್ತು. ಯಾಕಂದ್ರೆ ಇಲ್ಲಿಯೂ ಕ್ರಾಂತಿಕಾರಿಗಳು ಎಲ್ಲಾ ಹೋರಾಟವನ್ನು ಮಾಡ್ತಾ ಇದ್ರು. ಮತ್ತೆ ಇವು ಸತ್ಯಾಗ್ರಹ ಇವು ನಡೀತಾ ಇತ್ತು. ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಎಲ್ಲಾ ಸತ್ಯಾಗ್ರಹ ನಡೀತಿದ್ವು. ಹಾಗಾಗಿ ಇಂಗ್ಲೆಂಡ್ ತನ್ನ ಆಡಳಿತವನ್ನು ನಿಭಾಯಿಸಿದ 1947 ಮತ್ತು ಆಗಸ್ಟ್ 15ರಂದು ನಮ್ಗೆ ಸ್ವಾತಂತ್ರ್ಯವನ್ನ ನಡು ರಾತ್ರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇವತ್ತಿನವರೆಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಗೆ 50 ವರ್ಷ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ 50 ವರ್ಷ ಡಾರ್ಕ್ ಮೋಡ್ ಅಂತ ಹೇಳ್ಬೋದು. ಯಾಕಂದ್ರೆ 50 ವರ್ಷದಲ್ಲಿ ನಾವು ಯಾವುದೇ ತರ ಬದಲಾವಣೆಯನ್ನ ನೋಡೇ ಇಲ್ಲ. ಮತ್ತೆ ಈಗಿನ ಜಸ್ಟ್ 15 ಇಯರ್ಸ್ ಮತ್ತೆ 20 ಇಯರ್ಸ್ ನಾವು ದೇಶ ಅಭಿವೃದ್ಧಿ ಹೊಂದುತ್ತಾ ಇರೋದನ್ನ ನೋಡ್ತಾ ಇದೀವಿ. ಮತ್ತೆ 4 GDP ಯಲ್ಲಿಯೂ ನಾವು ಮೇಲೆ ಇದೀವಿ. ಇಷ್ಟೆಲ್ಲ ನಮ್ಗೆ ಮತ್ತೆ ಚೀನಾಕ್ಕೆ ಎರಡೂ ದೇಶಕ್ಕೆ ಒಂದೇ ಎಟ್ ಎ ಟೈಮ್ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಚೈನಾ 50ರಿಂದ 70 ವರ್ಷದಲ್ಲಿ 80 ವರ್ಷದ ತನಕನೇ ಡೆವಲಪ್ಮೆಂಟ್ ನಲ್ಲೇ ಬಂದಿದೆ. ಮತ್ತೆ ನಮ್ಮ ದೇಶ ಈಗ 15-20 ಇಯರ್ಸ್ ನಲ್ಲಿ ಮೇಲೆ ಇಳ್ತಾ ಇದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಹೇಗೆ ಆಗ್ತಾ ಇದೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತೇ ಇದೆ. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಲ್ಲಿ ಮುಖ್ಯ ಮಾಹಿತಿ. ನೀವು ಇನ್ನೂ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.